ನಮಸ್ತೆ ಫ್ರೆಂಡ್, ಇವತ್ತು ಪುಳಿಯೋಗರೆ ಗೊಜ್ಜು ಮಾಡೋದನ್ನು ನೋಡೋಣ ಬನ್ನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 10 ಗುಂಟೂರು ಮೆಣಸಿನಕಾಯಿ ಖಾರದ್ದು, 2 ಚಮಚ ಜೀರಿಗೆ, 1 ಚಮಚ ಮೆಣಸು, 3 ಚಮಚ ಉದ್ದಿನಬೇಳೆ ಕಡಲೆಬೇಳೆ, 1 ಚಮಚ ಸಾಸಿವೆ, ಅರ್ಧ ಚಮಚ ಮೆಂತ್ಯ, ಬೆಲ್ಲ, ಅರ್ಧ ಅಚ್ಚು, ಎಳ್ಳು, 2 ಚಮಚ, ಹುಣಸೆ ಹಣ್ಣು ಗೊಜ್ಜು ಮಾಡಲಿಕ್ಕೆ 2 ಅಡಿ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಇವಿಷ್ಟನ್ನು ಪುಡಿ ಮಾಡಿಕೊಳ್ಳೋಣ. ಒಗ್ಗರಣೆಗೆ ಕಡಲೆ ಬೀಜ 1 ಹಿಡಿ, 1 ದೊಡ್ಡ ಚಮಚ ಉದ್ದಿನಬೇಳೆ ಕಡಲೆಬೇಳೆ, ಸಾಸಿವೆ 1 ಚಮಚ, ಅರಿಶಿಣ 1 ಚಮಚ, ಕೊಬ್ಬರಿ 1/4 ಹೋಳಷ್ಟು ತುರಿದಿಟ್ಟಿದ್ದೇನೆ. ಇವಿಷ್ಟು ಪುಳಿಯೋಗರೆ ಮಾಡೋದಕ್ಕೆ ಬನ್ನಿ. ಇದೆಲ್ಲವನ್ನು ಹುರಿದುಕೊಳ್ಳೋಣ. ಪುಳಿಯೋಗರೆ ಮಾಡಲಿಕ್ಕೆ ಅನ್ನವನ್ನು ಕೂಗಿಸಿಟ್ಟಿದ್ದೇನೆ. ಗೊಜ್ಜು ಮಾಡಲಿಕ್ಕೆ ಹುಣಸೆ ಹಣ್ಣಿನ ರಸ ಚೆನ್ನಾಗಿ ತೆಗೆದು ಇದಕ್ಕೆ ಅರ್ಧ ಅಚ್ಚು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಟ್ಟಿದ್ದೇನೆ. ಗ್ಯಾಸ್ ಹಚ್ಚಿ ಸಿಮ್ಮಲ್ಲಿ ಇಟ್ಟು ಮೊದಲು ಧನಿಯಾ ಹುರಿದುಕೊಳ್ಳೋಣ. ಅದು ಹೊಂಬಣ್ಣ ಬರುವವರೆಗೂ ಹುರಿದುಕೊಳ್ಳೋಣ. ನೋಡಿ, ಧನಿಯಾ ಕೆಂಪಗೆ ಆಗಿದೆ. ಎಲ್ಲವನ್ನು ಸಪ್ರೇಟಾಗಿ ಇವೆಲ್ಲವನ್ನು ಬೇರೆ ಬೇರೆಯಾಗಿ ಹುರಿದುಕೊಳ್ಳೋಣ. ಎಲ್ಲವನ್ನು ಹೊಂಬಣ್ಣ ಬರುವ ಹಾಗೆ ಹುರಿದಿಟ್ಟಿದ್ದೇನೆ. ಇವೆಲ್ಲವನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಬರೋಣ. ಪುಡಿ ರೆಡಿಯಾಗಿದೆ. ಈ ರೀತಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಪುಡಿ ಮಾಡಿದಾಗ್ತದೆ. ಇಲ್ಲಿ ಹುಳಿ ಕುದಿದೆ, ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 3 ಸ್ಪೂನಷ್ಟು ಹಾಕೋಣ ಪುಡಿಯನ್ನು. ಈ ಪುಡಿ ಇಷ್ಟು ಗೊಜ್ಜಿಗೆ ಸಾಕಾಗುತ್ತದೆ. ಮತ್ತು ನೋಡಿ, ಇನ್ನೂ ಇಷ್ಟು ಗೊಜ್ಜಿದೆ, ಇನ್ನೂ ಇಷ್ಟು ಪುಡಿ ಇದೆ. ಇದನ್ನು ಇನ್ನೂ ಒಂದು ಸತಿ ಮಾಡಿಕೊಳ್ಳಬಹುದು. ನಾವು ಗೊಜ್ಜಿಗೆ ಹಾಕಿ ಪುಳಿಯೋಗರೆ ಮಾಡಿಕೊಳ್ಳಬಹುದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷಗಳ ಬೇಯಿಸೋಣ. ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೇನೆ. ಇದಕ್ಕೆ 5 ಸ್ಪೂನಷ್ಟು ಎಣ್ಣೆ ಹಾಕೋಣ. ಗ್ಯಾಸ್ ಸಿಮ್ಮಲ್ಲಿರಲಿ. ಇದಕ್ಕೆ ಕಡಲೆ ಬೀಜ ಹಾಕಿ ಫ್ರೈ ಮಾಡೋಣ. ಇದಕ್ಕೆ ಕಡಲೆ ಬೀಜವನ್ನು ಸಪ್ರೇಟಾಗಿ ಎತ್ತಿಕೊಳ್ಳೋಣ. ಇದು ಅನ್ನ ಕಲಿಸಿದ ಮೇಲೆ ಹಾಕಿ ಕಲಸಿದರೆ ತುಂಬ ಚೆನ್ನಾಗಿರ್ತದೆ. ಗೊಜ್ಜಿಗೆ ಹಾಕಿದರೆ ಗೊಜ್ಜು ಬೇಗ ಹಾಳಾಗುತ್ತದೆ. ಅದಕ್ಕೆ ಕಡಲೆ ಬೀಜವನ್ನು ಎತ್ತಿಕೊಳ್ಳೋಣ. ಸಾಸಿವೆ 1 ಚಮಚ, ಕಡಲೆಬೇಳೆ ಉದ್ದಿನಬೇಳೆ 1 ದೊಡ್ಡ ಚಮಚ, ಕರಿಬೇವು ಅಷ್ಟು ಹಾಕಿ ಇದನ್ನು ಫ್ರೈ ಮಾಡೋಣ. ಇದಕ್ಕೆ 1 ಚಮಚದಷ್ಟು ಅರಿಶಿಣ ಪುಡಿ ಹಾಕೋಣ. ಗೊಜ್ಜು ಚೆನ್ನಾಗಿ ಕುದ್ದು ಒಳ್ಳೆ ಲೇಹ ಥರ ಆಗಿದೆ. ಇದಕ್ಕೆ ಒಗ್ಗರಣೆ ಮಾಡಿಟ್ಟಿರುವ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಎಲ್ಲವನ್ನು ಹಾಕೋಣ. ಮತ್ತು ಕೊಬ್ಬರಿ ತುರಿಯನ್ನು ಹಾಕೋಣ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗುತ್ತದೆ. ನೋಡಿ, ಈ ರೀತಿ ಗೊಜ್ಜು ರೆಡಿಯಾಗಿದೆ. ಬನ್ನಿ, ಇದಕ್ಕೆ ಅನ್ನ ಹಾಕಿ ಕಲಸೋಣ. ನೋಡಿ, ಅನ್ನ ಆರಿದೆ. ಇದಕ್ಕೆ ಗೊಜ್ಜು ನಮಗೆ ಎಷ್ಟು ಬೇಕು ಅಷ್ಟು ಹಾಕಿ ಕಲಸಿಕೊಳ್ಳೋಣ. ನೋಡಿ, ಪುಳಿಯೋಗರೆ ಕಲಸಿದ್ದೇನೆ. ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಮಾಡಿರುವ ಪುಳಿಯೋಗರೆ ತುಂಬ ರುಚಿಕರವಾಗಿದೆ. ಇದಕ್ಕೆ ತಿನ್ನಲು ಕೊಡುವಾಗ ಮೇಲೆ ಕಡಲೆ ಬೀಜವನ್ನು ಉದುರಿಸಿಕೊಟ್ಟರೆ ತುಂಬ ಗರಿಗರಿಯಾಗಿ ಚೆನ್ನಾಗಿರುತ್ತದೆ. ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಕರವಾಗಿದೆ.